ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ನ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಪ್ರಭುದೇವ್. ಒಂದು ಪ್ರಶ್ನೆ, ಈ ಜಗತ್ತಿನಲ್ಲಿ ದೇವರಿಗಿಂತ ದೊಡ್ಡವರು ಯಾರಾದರೂ ಇರಬಹುದಾ? ಈ ಪ್ರಶ್ನೆಗೆ ಬಹುತೇಕ ಜನರು ಇಲ್ಲ ಅಂತ ಉತ್ತರಿಸ್ತಾರೆ. ಆದರೆ ಭಾರತೀಯ ಸಂಸ್ಕೃತಿಯಲ್ಲಿ ಸಾವಿರಾರು ವರ್ಷಗಳಿಂದ ಒಂದು ನಂಬಿಕೆ ಜೀವಂತವಾಗಿದೆ. ದೇವರಿಗಿಂತಲೂ ಉನ್ನತ ಸ್ಥಾನ ಒಬ್ಬರಿಗೆ ನೀಡಲಾಗಿದೆ. ಅವರು ರಾಜರಲ್ಲ, ಯೋಧರಲ್ಲ, ಋಷಿಗಳಂತೂ ಅಲ್ವೇ ಅಲ್ಲ, ಅವರು ಗುರು. ಆದರೆ ಯಾಕೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ದೇವರಿಗಿಂತಲೂ ಉನ್ನತ ಸ್ಥಾನವನ್ನ ಕೊಟ್ಟವರು ಯಾರು? ಅದು ವರ್ಷದಲ್ಲಿ ಒಂದು ದಿನ. ದೇವರುಗಳಿಗೂ ಮೊದಲು ಗುರುಗಳನ್ನ ಪೂಜಿಸುವ ಸಂಪ್ರದಾಯ ಹೇಗೆ ಆರಂಭ ಆಯಿತು? ಇದರ ಹಿಂದೆ ಕೇವಲ ಒಂದು ಹಬ್ಬದ ಕಥೆಯಲ್ಲ. ಇದು ಸಾವಿರಾರು ವರ್ಷಗಳ ಹಿಂದೆ ಹಿಮಾಲಯದ ಮೌನದಲ್ಲಿ ಆರಂಭವಾದ ಒಂದು ದಿವ್ಯ ಘಟನೆಯ ಕತೆ. ಒಬ್ಬ ಗುರು, 7 ಶಿಷ್ಯರು ಮತ್ತು ಮಾನವ ಕುಲದ ಇತಿಹಾಸವನ್ನೇ ಬದಲಿಸಿದ ಒಂದು ಪೂರ್ಣಿಮೆಯ ರಾತ್ರಿ ಕಥೆಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ. ವೀಕ್ಷಕರೇ, ಸಾವಿರಾರು ವರ್ಷಗಳ ಹಿಂದೆ ಹಿಮಾಲಯದ ನಿಶ್ಶಬ್ದ ವಾತಾವರಣದಲ್ಲಿ ಒಬ್ಬ ಯೋಗಿ ಕಣ್ಮುಚ್ಚಿ ಧ್ಯಾನದಲ್ಲಿದ್ದ. ಅವನೇ ಮಹಾದೇವ ಶಿವ. ಅವನ ಧ್ಯಾನ ಎಷ್ಟು ಆಳವಾಗಿತ್ತಂದ್ರೆ ಕಾಲವೇ ನಿಂತಂತೆ ಭಾಸವಾಗ್ತಿತ್ತು. ಅವನ ಸುತ್ತ ಪ್ರಕೃತಿ ಕೂಡ ಉಸಿರನ್ನ ಹಿಡಿದಂತಿತ್ತು. ಆ ಸಮಯದಲ್ಲಿ 7 ಮಹಾನ್ ಋಷಿಗಳು ಶಿವನ ಮುಂದೆ ಬಂದು ನಿಲ್ತಾರೆ. ಅವರಿಗೆ ಒಂದು ಆಸೆ ಮಾತ್ರ, ಸೃಷ್ಟಿಯ ಪರಮ ಜ್ಞಾನವನ್ನ ತಿಳಿಬೇಕು. ಆದರೆ ಶಿವನು ಕಣ್ಣು ತೆರೆಯಲಿಲ್ಲ. ಒಂದು ದಿನ, ಒಂದು ತಿಂಗಳು, ಒಂದು ವರ್ಷ ಕಾಲ ಕಳೆಯುತ್ತಲೇ ಹೋಯಿತು. ಆದರೂ ಆ ಋಷಿಗಳು ಅಲ್ಲಿಂದ ಕದಲಲಿಲ್ಲ. ಅವರ ತಾಳ್ಮೆಯೇ ಅವರ ತಪಸ್ಸಾಗಿತ್ತು. ಕೊನೆಗೂ ಆಷಾಢ ಮಾಸದ ಪೂರ್ಣಿಮೆಯೊಂದು ಶಿವನು ನಿಧಾನವಾಗಿ ಕಣ್ಣು ತೆರಿತಾನೆ. ಆ ಕ್ಷಣದಲ್ಲಿ ಅವನು ಕೇವಲ ಶಿವನಾಗಿರಲಿಲ್ಲ, ಅವನು ಆದಿ ಗುರು. ಅವನು ಯೋಗ, ಧ್ಯಾನ, ಆತ್ಮಜ್ಞಾನ ಮತ್ತು ಜೀವನದ ಪರಮ ಸತ್ಯವನ್ನ ಆ 7 ಋಷಿಗಳಿಗೆ ಉಪದೇಶ ನೀಡ್ತಾರೆ. ಆ ದಿನದಿಂದ ಜ್ಞಾನವು ಒಬ್ಬನಿಂದ ಮತ್ತೊಬ್ಬನಿಗೆ ಹರಿಯಲು ಆರಂಭವಾಯಿತು. ಆ 7 ಋಷಿಗಳೇ ಮುಂದೆ ಸಪ್ತ ಋಷಿಗಳು ಆಗ್ತಾರೆ. ಅವರು ಭಾರತ ಮಾತ್ರವಲ್ಲ, ಜಗತ್ತಿನ ಅನೇಕ ಭಾಗಗಳಿಗೆ ಜ್ಞಾನದ ಬೆಳಕನ್ನ ಕೊಂಡೊಯ್ದರು. ಅದಕ್ಕಾಗಿಯೇ ಆ ದಿನವನ್ನ ನಾವು ಗುರುಪೂರ್ಣಿಮೆ ಅಂತ ಆಚರಿಸ್ತೀವಿ. ಆದರೆ ಗುರುಪೂರ್ಣಿಮೆಗೆ ಇನ್ನೊಂದು ಅದ್ಭುತ ಕಾರಣವೂ ಕೂಡ ಇದೆ. ಈ ದಿನವೇ ಜನಿಸಿದವರು ಮಹರ್ಷಿ ವೇದವ್ಯಾಸರು. ವೇದಗಳು ಸಾವಿರಾರು ವರ್ಷಗಳಿಂದ ಬಾಯಿ ಮಾತಿನ ಮೂಲಕ ಹರಡ್ತಾ ಇದ್ವು. ಅವನ್ನ ಸಂಗ್ರಹಿಸಿ 4 ವೇದಗಳಾಗಿ ವ್ಯವಸ್ಥಿತಗೊಳಿಸಿದವರು ವ್ಯಾಸರು. ಅಷ್ಟೇ ಅಲ್ಲ, ಮಹಾಭಾರತ, 18 ಪುರಾಣಗಳು, ಬ್ರಹ್ಮಸೂತ್ರ ಇವೆಲ್ಲವೂ ಅವರ ಅಮೂಲ್ಯ ಕೊಡುಗೆ. ಅದಕ್ಕಾಗಿಯೇ ಗುರುಪೂರ್ಣಿಮೆಯನ್ನ ವ್ಯಾಸ ಪೂರ್ಣಿಮೆ ಅಂತ ಕೂಡ ಕರೀತಾರೆ. ಒಬ್ಬ ಗುರು ಒಂದು ತಲೆಮಾರನ್ನ ಬದಲಾಯಿಸಬಹುದು, ಆದರೆ ವ್ಯಾಸರು ಸಂಪೂರ್ಣ ನಾಗರಿಕತೆಯ ಜ್ಞಾನವನ್ನ ಉಳಿಸಿದ್ರು. ಇನ್ನ ಗುರುಗಳು ದೇವರಿಗಿಂತ ಯಾಕೆ ಶ್ರೇಷ್ಠ? ನೋಡಿ, ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ, ದೇವರು ದೊಡ್ಡವರಾ ಅಥವಾ ಗುರುಗಳು ದೊಡ್ಡವರಾ? ಉತ್ತರ ಗುರು. ಯಾಕೆ ಗೊತ್ತಾ? ದೇವರನ್ನ ಹೇಗೆ ಅರಿಯಬೇಕು ಅಂತ ಕಲಿಸುವವನು ಕೂಡ ಒಬ್ಬ ಗುರು. ಒಂದು ದೀಪ ಇನ್ನೊಂದು ದೀಪವನ್ನ ಬೆಳಗಿಸಿದ್ರೆ ತನ್ನ ಬೆಳಕನ್ನ ಕಳೆದುಕೊಳ್ಳೋದಿಲ್ಲ. ಹಾಗೆಯೇ ಗುರು ತನ್ನ ಜ್ಞಾನವನ್ನ ಹಂಚಿದಷ್ಟು ಅವನ ಮಹತ್ವ ಹೆಚ್ಚಾಗುತ್ತೆ. ಆದ್ದರಿಂದಲೇ ಈ ಶ್ಲೋಕ ಹುಟ್ಟಿದ್ದು. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಶ್ಲೋಕ ಕೇವಲ ಪದಗಳಲ್ಲ, ಇದು ಭಾರತೀಯ ಸಂಸ್ಕೃತಿಯ ಆತ್ಮ. ಹಾಗಾದರೆ ನಿಜವಾದ ಗುರು ಯಾರು? ಗುರು ಅಂದರೆ ಕೇವಲ ಆಶ್ರಮದಲ್ಲಿರುವ ಸ್ವಾಮೀಜಿಯೇ ಅಲ್ಲ,
ನಿಮಗೆ ಮೊದಲ ಮಾತು ಕಲಿಸಿದ ತಾಯಿ, ನಡೆಯಲು ಕಲಿಸಿದ ತಂದೆ, ಜ್ಞಾನ ನೀಡಿದ ಶಿಕ್ಷಕ, ಜೀವನದ ಪಾಠ ಕಲಿಸಿದ ಸ್ನೇಹಿತ, ತಪ್ಪು ಮಾಡಿದಾಗ ಸರಿದಾರಿ ತೋರಿಸಿದ ವ್ಯಕ್ತಿ, ಇವರೆಲ್ಲರೂ ಕೂಡ ನಿಮ್ಮ ಗುರುಗಳೇ. ಕೆಲವೊಮ್ಮೆ ನಮ್ಮ ಸೋಲು ಕೂಡ ಗುರುವಾಗುತ್ತೆ, ಕೆಲವೊಮ್ಮೆ ಜೀವನವೂ ಕೂಡ ಗುರುವಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಅನುಭವವು ನಮಗೆ ಏನಾದರೂ ಒಂದು ಪಾಠವನ್ನ ಕಲಿಸುತ್ತೆ. ಇಂದು ತಂತ್ರಜ್ಞಾನ ಬೆಳೀತಾ ಇದೆ, ಕೃತಕ ಬುದ್ಧಿಮತ್ತೆ ಬೆಳೀತಾ ಇದೆ, ಮಾಹಿತಿ ಕ್ಷಣಾರ್ಧದಲ್ಲಿ ಸಿಗ್ತಾ ಇದೆ. ಆದರೆ ಮಾಹಿತಿ ಕೊಡುವವರು ಸಾವಿರಾರು ಜನ ಇರಬಹುದು, ಜೀವನಕ್ಕೆ ದಿಕ್ಕು ತೋರಿಸುವವರು ಮಾತ್ರ ಒಬ್ಬ ಗುರು. ಈ ಗುರು ಪೂರ್ಣಿಮೆಯಂದು ನಿಮ್ಮ ಜೀವನವನ್ನ ಬದಲಿಸಿದ ಒಬ್ಬ ವ್ಯಕ್ತಿಯನ್ನ ನೆನಪಿಸಿಕೊಳ್ಳಿ. ಅವರಿಗೆ ಒಂದು ಧನ್ಯವಾದ ಹೇಳಿ, ಮನಸ್ಸಿನಲ್ಲಾದರೂ ಅವರಿಗೆ ಒಂದು ಕೃತಜ್ಞತೆಯನ್ನ ಸಲ್ಲಿಸಿ. ಯಾಕಂದ್ರೆ ಜ್ಞಾನ ಪುಸ್ತಕಗಳಿಂದ ಸಿಗಬಹುದು, ಆದರೆ ಜ್ಞಾನದ ಮೌಲ್ಯವನ್ನ ಕಲಿಸುವವನು ಮಾತ್ರ ಒಬ್ಬ ಗುರು. ಇದೇ ಗುರು ಪೂರ್ಣಿಮೆಯ ನಿಜವಾದ ಅರ್ಥ.